ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ವಿತ್ ವಿನೀತಾ. ಕಳೆದ ಕ್ಲಾಸಲ್ಲಿ ನಾವು ಮೀನಿಂಗ್ ಅನ್ನು ತಿಳ್ಕೊಂಡು ಅಲ್ವಾ, ಎಕನಾಮಿಕ್ಸ್ ಅರ್ಥ ಏನು, ಅದರ ನೇಚರ್ ಅಂಡ್ ಸ್ಕೋಪ್, ಅದರ ವ್ಯಾಪ್ತಿ ಮತ್ತೆ ಸ್ವರೂಪದ ಬಗ್ಗೆ ತಿಳ್ಕೊಂಡು. ಈ ಕ್ಲಾಸಲ್ಲಿ ನಾವು ಬ್ರಾಂಚಸ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಶಾಖೆಗಳು ಯಾವುದು, ನಾವು ಅರ್ಥಶಾಸ್ತ್ರವನ್ನ ಯಾವುದಾಗಿ ವರ್ಗೀಕರಿಸಿದ್ದೀವಿ, ಡಿವೈಡ್ ಮಾಡಿದ್ದೀವಿ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಆದ್ರೆ ಇದಕ್ಕೆಲ್ಲ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ಒಂದು ಟಾಪಿಕ್ ಬಗ್ಗೆ ಸಹ ನೀವು ತಿಳ್ಕೊಳ್ಳೇಬೇಕು. ಇದು PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ಎಕ್ಸಾಮ್ಗೆ ಪ್ರಿಪೇರ್ ಆಗಿರೋರು ಆದ್ರೂ ಅಷ್ಟೇ. ಇವಾಗ ನಾನು ಹೇಳುವಂತ ಈ ಪಾಯಿಂಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಇದು ಅದ್ರದ್ದು ಎಲ್ಲದರದ್ದು ಬೇಸ್. ಈ ಬೇಸಿಕ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನೀವು ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಯಾವುದೇ ಕಲ್ತ್ಕೊಳ್ಬೇಕು ಅಂದ್ರೆ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಹೇಳಿದೆ, ಎಕನಾಮಿಕ್ಸ್ ಇಸ್ ಎ ಸ್ಟಡಿ ಆಫ್ ಹ್ಯೂಮನ್ ಆಕ್ಟಿವಿಟೀಸ್, ಮಾನವ ಚಟುವಟಿಕೆಗಳ ಕುರಿತ ಅಧ್ಯಯನವೇ ಅರ್ಥಶಾಸ್ತ್ರ ಅಲ್ವಾ, ಅದನ್ನ ನಾವು ತಿಳ್ಕೊಂಡಿದ್ದು. ಹಾಗಾದ್ರೆ ಹ್ಯೂಮನ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಏನು? ಮಾನವನ ಚಟುವಟಿಕೆ. ನಾವು ಬೆಳಗ್ಗೆ ಎದ್ದೇಳೋದಾಗಿರಬಹುದು, ನಾವು ಬ್ರಷ್ ಮಾಡೋದ್ರಿಂದ, ಮತ್ತೆ ನೆಕ್ಸ್ಟ್ ಏನಾದ್ರು ಫುಡ್ ಅನ್ನು ತಿನ್ನುವಂತದ್ದಾಗಿರ್ಬೋದು, ಅದಾದ್ಮೇಲೆ ಮನೆಯಿಂದ ಸ್ಕೂಲ್ಗೂ ಕಾಲೇಜಿಗೆ ಹೊರಡೋದಾಗಿರ್ಬೋದು, ಆಫೀಸಿಗೆ, ಅಲ್ಲಿ ಹೋಗಿ ಅಲ್ಲಿ ವರ್ಕ್ ಮಾಡೋದು, ಅದಾದ್ಮೇಲೆ ನೆಕ್ಸ್ಟ್ ನಾವು ರಿಟರ್ನ್ ವೆಹಿಕಲ್ ಹತ್ಕೊಂಡು ಬರುವಂತದ್ದು, ಮನೆಗೆ ಬರುವಂತದ್ದು, ಇದೆಲ್ಲ ಹ್ಯೂಮನ್ ಆಕ್ಟಿವಿಟೀಸ್, ಮಾನವನ ಚಟುವಟಿಕೆಗಳು. ಆದ್ರೆ ಇದಕ್ಕೆಲ್ಲ ಬೇಸ್ ಎನ್ನುವಂಥದ್ದು ಯಾವುದು? 4 ಪ್ರಮುಖ ಅಂಶಗಳು ಎನ್ನುವಂಥದ್ದು ಇದೆ. ಅದನ್ನ ಹೇಳ್ತಾ ಹೋಗ್ತಾರೆ. ಎಕನಾಮಿಕ್ಸ್ ಇಸ್ ದಿ ಸ್ಟಡಿ ಆಫ್ ಹ್ಯೂಮನ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ದಿ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸರಕು ಸೇವೆಗಳ ಉತ್ಪಾದನೆ, ವಿತರಣೆ ಹಾಗೂ ವಿನಿಮಯ ಹಾಗೂ ಈ ಉಪಯೋಗಕ್ಕೆ ಸಂಬಂಧಿಸಿದ ಮಾನವ ಚಟುವಟಿಕೆಗಳ ಅಧ್ಯಯನವೇ ಅರ್ಥಶಾಸ್ತ್ರ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಏನು ಕನ್ಸಂಪ್ಷನ್ ಅಂತ ಹೇಳಿದ್ರೆ ಏನು, ಪ್ರೊಡಕ್ಷನ್ ಅಂತ ಹೇಳಿದ್ರೆ ಏನು, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಏನು ಎಂಬುದನ್ನ ಈ ಕ್ಲಾಸ್ ಅಲ್ಲಿ ನಮಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆರ್ಥಿಕ ಚಟುವಟಿಕೆಗಳನ್ನ ನಾವು ಒಂದು ಪಿರಮಿಡ್ ಒಂದು ಶೇಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಹೇಗೆ ಉಟ್ಕೊಳ್ಳುತ್ತೆ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಹುಟ್ಲಿಕ್ಕೆ ಕಾರಣ ಏನು? 3 ವಿಷಯವನ್ನ ನೋಡ್ತಾ ಹೋಗೋಣ. ಒಂದು ವಾಂಟ್ಸ್ ಎನ್ನುವಂಥದ್ದು, ನಮ್ಮಲ್ಲಿರುವಂತಹ ಬಯಕೆಗಳು, ಆಸೆಗಳು, ಅದಲ್ವಾ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಅನ್ಲಿಮಿಟೆಡ್ ವಾಂಟ್ಸ್. ನಮಗೆ ಒಂದು ಆಸೆ ಉಟ್ಕೊಳ್ಳೋದ್ರಿಂದ ಈ ಹ್ಯೂಮನ್ ಆಕ್ಟಿವಿಟೀಸ್ ಎನ್ನುವಂಥದ್ದೇ ಶುರು ಆಗುತ್ತೆ. ಆ ವಾಂಟ್ಸ್ ಅನ್ನ ನಾವು ಪೂರೈಸ್ಲಿಕ್ಕೆ ನಾವೇನ್ ಮಾಡ್ಬೇಕು? ಎಫರ್ಟ್ ಅನ್ನ ಹಾಕ್ಬೇಕಾಗುತ್ತೆ. ಎಫರ್ಟ್ ಅನ್ನ ಹಾಕಿದಾಗ ಏನಾಗುತ್ತೆ? ಕೊನೆಗೆ ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವಂಥದ್ದು, ತೃಪ್ತಿ ಎನ್ನುವಂಥದ್ದು ಸಿಗುತ್ತೆ. ಈಗ ನನಗೆ ಇಲ್ಲಿ ಒಂದು ಆಸೆ ಇದೆ, ಏನು? ನನಗೆ ದೊಡ್ಡದ IAS ಆಫೀಸರ್ ಆಗ್ಬೇಕು ಅಂತ ಹೇಳೋ ಒಂದು ಆಸೆ ಇದೆ ಮಕ್ಳೇ. ಆ ಆಸೆಗೆ ನಾನು ಸುಮ್ಮನೆ ಕೂತ್ರೆ ಆಗಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು? ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಹೋಗ್ಬೇಕು, ಹೆಚ್ಚೆಚ್ಚು ಬುಕ್ಸ್ ನ ಪರ್ಚೇಸ್ ಮಾಡಿ ಓದ್ಲಿಕ್ಕೆ ಶುರು ಮಾಡ್ಬೇಕು ಅಲ್ವಾ? ಈ ರೀತಿ ಓದೋದು ನನ್ನ ಎಫರ್ಟ್. ಇದರಿಂದ ನನಗೆ ಏನ್ ಸಿಗುತ್ತೆ? ನಾನು IAS ಆಫೀಸರ್ ಆದ್ರೆ ಅದು ನನ್ನ ಸ್ಯಾಟಿಸ್ಫ್ಯಾಕ್ಷನ್, ನನಗೆ ಅದರಿಂದ ಸಿಗುವಂತ ತೃಪ್ತಿ, ನನ್ನ ಈ ಹಾರ್ಡ್ ವರ್ಕ್ ಇಂದ ಸಿಗೋ ತೃಪ್ತಿ. ಇದರ ನಡುವೆ ನಾನು ನಡೆಸುವಂತ ಎಲ್ಲಾ ಕ್ರಿಯೆಗಳು ಏನಾಗಿರುತ್ತೆ? ನಾವು ಮಾಡುವಂತ ಎಲ್ಲ ಅಂಶಗಳು ಆ ಎಕನಾಮಿಕ್ ಆಕ್ಟಿವಿಟೀಸ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ಗೆ, ಈಗ ನನಗೆ ರಾತ್ರಿಗೆ ಹೊತ್ತು ಚಪಾತಿ ಬೇಕು ಮಗಗೆ, ಅದಿದು ವಾಂಟ್ಸ್ ಅನ್ನುವಂಥದ್ದು ಏನು? ಚಪಾತಿ ನನಗೆ ಬೇಕು. ಅದಕ್ಕೆ ಸುಮ್ಮನೆ ಕೂತ್ರೆ ಆಗಲ್ಲ. ನಾನೇನ್ ಮಾಡ್ಬೇಕು? ಅದರ ಗೋಧಿ ಹಿಟ್ಟನ್ನ ತೆಗೆದು ಚಪಾತಿ ಮಾಡ್ಬೇಕು ಅಲ್ವಾ, ಕೆಲಸ ಮಾಡ್ಬೇಕು, ಅದನ್ನ ತಟ್ಟಿ ಏನ್ ಮಾಡ್ಬೇಕು? ಚಪಾತಿ ಮಾಡ್ಬೇಕು. ಅದು ಎಫರ್ಟ್, ನನ್ನ ಶ್ರಮ. ಅದನ್ನ ನಾನು ಚಪಾತಿಯನ್ನು ತಿಂದಾಗ ನನಗೆ ಸಿಗುವಂತಹ ಒಂದು ತೃಪ್ತಿ ಇದೆಯಲ್ವಾ, ಹೊಟ್ಟೆ ತುಂಬಿತು ನನಗೆ, ನಾನು ಏನೋ ಒಂದು ಯೋಚನೆ ಮಾಡಿದಾಗ ನನಗೆ ಸಿಕ್ತು, ಅದೇನು? ಸ್ಯಾಟಿಸ್ಫ್ಯಾಕ್ಷನ್. ಅದರ ನಡುವೆ ನಡೆಯುವಂತ ಎಲ್ಲಾ ಚಟುವಟಿಕೆಗಳು ಮಾನವನ ಚಟುವಟಿಕೆ, ಹ್ಯೂಮನ್ ಆಕ್ಟಿವಿಟೀಸ್ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಇದು ನಾನು ಸಿಂಪಲ್ ಆಗಿ ನಿಮಗೆ ಹೇಳಿಕೊಟ್ಟಿರುವಂತದ್ದು. ಇದನ್ನ ಇಟ್ಕೊಂಡು ನಿಮ್ಗೆ ಒಂದು ಅರ್ಥ ಆಗುತ್ತೆ. ಹಾಗಾದ್ರೆ ಮಕ್ಕಳೇ, ಅದರಲ್ಲಿ ಫಸ್ಟ್ ಬರುವಂತಹದ್ದು ಪ್ರೊಡಕ್ಷನ್. ಇದರಲ್ಲಿ ನಿಮ್ಗೆ ವಾಂಟ್ಸ್ ಅನ್ನ ಪೂರೈಸಬೇಕು ಅಂತ ಹೇಳಿದ್ರೆ ನಾವು ಎಫರ್ಟ್ ಆಗ್ಬೇಕು ಅಂತ ಹೇಳಿದೆ. ಈಗ ನಾನು ಚಪಾತಿ ತಿನ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಒಂದು ವಸ್ತು ಉತ್ಪಾದನೆ ಆಗಿರ್ಬೇಕಲ್ವ. ಗೋಧಿ ಹಿಟ್ಟು ಎನ್ನುವಂಥದ್ದು ಇರಬೇಕು, ಉಪ್ಪು ಎನ್ನುವಂಥದ್ದು ಇರಬೇಕು, ಅದೇ ತರ ಸ್ಟವ್ ನ ಕತ್ಸ್ಬೇಕು, ಅಥವಾ ನಂಗೆ ಬೆಂಕಿ ಎನ್ನುವಂಥದ್ದು ಬೇಕು. ಇದೆಲ್ಲ ಎಲ್ಲಿಂದ ಆಗುತ್ತೆ? ಪ್ರೊಡಕ್ಷನ್ ಇದ್ದಾಗ ಮಾತ್ರ ಅದು ನಡೆಯುತ್ತೆ ಅಲ್ವಾ. ಅದಕ್ಕೆ ನಾವು ಮೊದಲನೇದಾಗಿ ಪ್ರೊಡಕ್ಷನ್ ಬಗ್ಗೆ ತಿಳಿತಾ ಹೋಗೋಣ. ಉತ್ಪಾದನೆ ಅಂತ ಹೇಳಿದ್ರೆ ಏನು? ಉತ್ಪಾದನೆ ಅಂತ ಹೇಳಿದ್ರೆ ಏನೋ ಒಂದನ್ನು ಸೃಷ್ಟಿಸುವುದಲ್ವಾ. ಉತ್ಪಾದನೆ ಅಂತ ಹೇಳಿದ್ರೆ ಏನು? ಒಂದು ಕ್ರಿಯೇಟ್ ಮಾಡುವಂಥದ್ದು. ಮೇಕಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್, ಸರಕು ಸೇವೆಗಳ ತಯಾರಿ ಅಥವಾ ಸರಕು ಸೇವೆಗಳ ಸೃಷ್ಟಿ. ಆದ್ರೆ ಸರಕು ಮತ್ತೆ ಸೇವೆ ಅಂತ ಹೇಳಿದ್ರೆ ಏನು? ಸರಕು ಏನು, ಸೇವೆ ಏನು? ಗೂಡ್ಸ್ ಅಂಡ್ ಸರ್ವಿಸಸ್. ಸರಕು ಎನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ ಮಕ್ಕಳೇ. ಸರಕುಗಳು, ವಸ್ತುಗಳು, ಒಂದು ಮನೆ ಇದೆ, ಅಥವಾ ಇಲ್ಲಿ ನನಗೆ ಈ ವಾಚ್ ನನಗೆ ಕಾಣುತ್ತೆ, ಈ ಪೆನ್ ಎನ್ನುವಂಥದ್ದು ನನಗೆ ಕಾಣುತ್ತೆ ಅಲ್ವಾ. ಇದೆಲ್ಲ ಗೂಡ್ಸ್.
ಸರ್ವಿಸಸ್ ಎನ್ನುವಂಥದ್ದು ಕಾಣೋದಿಲ್ಲ ಮಕ್ಳೇ, ಕಣ್ಣಿಗೆ ಕಾಣೋದಿಲ್ಲ, ನಮಗೆ ಅದನ್ನ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮುಟ್ಟಕ್ಕಾಗಲ್ಲ. ಗೂಡ್ಸ್ ಗಳನ್ನ ಮುಟ್ಬೋದು. ಈಗ ಈ ಬೋರ್ಡ್ ಇದೆ, ನನಗೆ ಮುಟ್ಬಹುದು ಅಲ್ವಾ, ನನಗೆ ಫೀಲ್ ಆಗುತ್ತೆ, ಕಣ್ಣಿಗೂ ಕಾಣುತ್ತೆ. ಆದ್ರೆ ಸರ್ವಿಸ್ ಎನ್ನುವಂಥದ್ದು ನಮಗೆ ಕಣ್ಣಿಗೆ, ಸೇವೆಗಳು ಎನ್ನುವಂಥದ್ದು ಹೇಗೆ ಕಾಣುತ್ತೆ, ಆದ್ರೆ ನಮ್ಗೆ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ರೀತಿ? ಈಗ ಡಾಕ್ಟರ್ದು ಸೇವೆ ಸರ್ವಿಸ್ ಎನ್ನುವಂಥದ್ದು. ಡಾಕ್ಟರ್ದು ಸೇವೆ ಹೇಗೆ ನಮಗೆ ಗೊತ್ತಾಗುತ್ತೆ? ಈಗ ಹುಷಾರಿಲ್ಲದೆ ನಾವು ನಮಗೆ ಅವರು ಕೊಡುವಂತ ಮೆಡಿಸಿನ್ ಇಂದ ಅಥವಾ ಅವ್ರು ನಮಗೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಅದರಿಂದ ನಮಗೆ ಏನಾಗುತ್ತೆ, ನಮ್ಮ ಕಾಯಿಲೆ ವಾಸಿ ಆದಾಗ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಎನ್ನುವಂಥದ್ದು ಸಿಗುತ್ತೆ. ಅದೇ ಒಂದು ಸರ್ವಿಸ್. ಅದೇ ತರ ತುಂಬಾ ಇದೆ. ಈಗ ಟೀಚರ್ದು ಸರ್ವಿಸ್ ಆಗಿರ್ಬೋದು, ಅಥವಾ ನೀವು ಈಗ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಆ ಡ್ರೈವರ್ದು ಸರ್ವಿಸ್ ಆಗಿರಬಹುದು, ಈ ತರ ಕಂಡಕ್ಟರ್ದು ಸರ್ವಿಸ್ ಆಗಿರ್ಬೋದು, ಆಟೋ ರಿಕ್ಷಾ ಅವ್ರದ್ದು ಸರ್ವಿಸ್ ಆಗಿರ್ಬೋದು. ಈ ತರ ಈಗ ನಿಮ್ಮ ತಂದೆ ತಾಯಿ ನಿಮಗೆ ಕೊಡುವಂತಹ ಸೇವೆ ಆಗಿರ್ಬೋದು, ಇದೆಲ್ಲವೂ ಸಹ ಏನು ಸರ್ವಿಸ್. ಅದು ನಮಗೆ ಹೇಗೆ ಕಣ್ಣಿಗೆ ಕಾಣ್ಕೊಂಡು ಇದ್ದೇ ಸರ್ವಿಸ್ ಅಂತ ಹೇಳಕ್ಕಾಗಲ್ಲ. ನಮ್ಗೆ ಹೇಳ್ಬೋದು, ಈಗ ಡಾಕ್ಟರ್ ಇಂಜಿನಿಯರ್ ಅಂತೇಳಿ ನಿಮಗೆ ಡಿವೈಡ್ ಮಾಡ್ಬೋದು, ಡಾಕ್ಟರ್ನ ಮುಟ್ಟಿ ತೋರಿಸ್ಬೋದು. ಆದ್ರೆ ಸೇವೆ ಅಂತ ಹೇಳೋ ಕಾನ್ಸೆಪ್ಟ್ ಅನ್ನ ನಮಗೆ ಆತರ ಹೇಳಕ್ ಆಗಲ್ಲ. ಅದು ಸೇವೆ. ಗೂಡ್ಸ್ ಎನ್ನುವಂಥದ್ದೇನು ವಸ್ತುಗಳು. ಹಾಗಾಗಿ ಹೇಳ್ತಾರೆ, ಯಾವುದೇ ಒಂದು ವಸ್ತುವನ್ನ ಸೃಷ್ಟಿ ಮಾಡುವಂಥದ್ದು, ಹೊಸದಾಗಿ ಸೃಷ್ಟಿ ಮಾಡುವಂಥದ್ದೇನು ಪ್ರೊಡಕ್ಷನ್ ಎನ್ನುವಂಥದ್ದು. ಈಗ ಉದಾಹರಣೆಗೆ ಫ್ಯಾಕ್ಟ್ರಿ ಮೇಕಿಂಗ್ ಶೂಸ್, ಒಂದು ಶೂಸ್ ಅನ್ನ ತಯಾರಿ ಮಾಡುವಂಥದ್ದು, ಒಂದು ಫ್ಯಾಕ್ಟ್ರಿ ಎನ್ನುವಂಥದ್ದು ತಯಾರಿಸುವಂಥದ್ದು, ಹೊಸ ಉತ್ಪನ್ನವನ್ನ ಸೃಷ್ಟಿ ಮಾಡುವಂಥದ್ದು, ಅದಕ್ಕೂ ಪ್ರೊಡಕ್ಷನ್ ಅಂತ ಕರೀತಾರೆ. ಈ ತರ ಏನೇ ಆಗಿರ್ಬೋದು, ಒಂದು ಅಕ್ಕಿಯನ್ನ ಉತ್ಪಾದನೆ ಮಾಡುವಂಥದ್ದಾಗಿರ್ಬೋದು, ಹೂವನ್ನು ಉತ್ಪಾದನೆ ಮಾಡೋದಾಗಿರ್ಬೋದು, ವಿದ್ಯುತ್ ಶಕ್ತಿಯ ತಯಾರಿ ಆಗಿರ್ಬೋದು, ಇದೆಲ್ಲವೂ ಸಹ ಮಕ್ಕಳೇ ಉತ್ಪಾದನೆಗೆ ಬರುತ್ತೆ. ಎರಡನೆಯದಾಗಿ ಕನ್ಸಂಪ್ಷನ್, ಅನುಭೋಗ. ಅನುಭೋಗ ಅಂತ ಹೇಳಿದ್ರೆ ಏನು? ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಸ್ಯಾಟಿಸ್ಫೈ ಅವರ್ ವಾಂಟ್ಸ್. ಸರಕು ಮತ್ತು ಸೇವೆಗಳನ್ನ ಬಳಸ್ಕೊಂಡು ಆಸೆಗಳನ್ನ ತೃಪ್ತಿಪಡಿಸುವ ಒಂದು ಕ್ರಿಯೆ, ಅದನ್ನ ನಾವು ಅನುಭೋಗ ಅಂತೇಳಿ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡಿ, ಈಟಿಂಗ್ ಫುಡ್. ಈಗ ನನಗೆ ಏನಾದ್ರೂ ಫುಡ್ ಅನ್ನ ತಿನ್ನೋದ್ರಿಂದ ಏನಾಗುತ್ತೆ, ನನ್ನ ಒಂದು ಬಯಕೆ ಎನ್ನುವಂಥದ್ದು, ನನ್ನ ಒಂದು ವಾಂಟ್ಸ್ ಎನ್ನುವಂಥದ್ದು ಏನು, ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವಂಥದ್ದು ಅದಕ್ಕೆ ಸಿಗುತ್ತೆ. ಅದೇ ತರ ಈ ಪೆನ್ ಅನ್ನ ನಾನು ಯೂಸ್ ಮಾಡೋದ್ರಿಂದ ನಾನು ಅನ್ಕೊಂಡಿದ್ರೆ ನನಗೆ ಬರಿಬಹುದು, ಅದರಿಂದ ಒಂದು ತೃಪ್ತಿ ಎನ್ನುವಂಥದ್ದು ನನಗೆ ಸಿಗುತ್ತೆ. ನನ್ನ ವಿಡಿಯೋನ ನೋಡೋದ್ರಿಂದ ನಿಮಗೆ ಎಕ್ಸಾಮ್ಗೆ ಬೇಕಾಗಿರೋ ಪಾಯಿಂಟ್ಸ್ ಎನ್ನುವಂಥದ್ದು ನಿಮಗೆ ಸಿಗುತ್ತೆ, ಅದೊಂದು ಸರ್ವಿಸ್. ಆದ್ರೂ ನಿಮಗೆ ನೋಟ್ಸ್ ಸಿಕ್ತು, ನಿಮ್ಮ ಒಂದು ಅದು ಒಂದು ಕನ್ಸಂಪ್ಷನ್ ಅಲ್ವಾ. ಅದೇ ತರ ಏನು, ಒಂದೀಗ ಯೂಸಿಂಗ್ ಎ ಮೊಬೈಲ್ ಫೋನ್, ಒಂದು ಮೊಬೈಲ್ ಫೋನ್ ಅನ್ನ ನೀವು ನೋಡ್ತಾ ಇದ್ದೀರಾ ಮಕ್ಳೇ. ಮೊಬೈಲ್ ಫೋನ್ ಎನ್ನುವಂಥದ್ದು ಒಂದು ಗೂಡ್ಸ್ ಆಗಿರುತ್ತೆ. ಅದನ್ನ ನೋಡುವಾಗ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನೀವು ಅನ್ಕೊಂಡ ತರ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅದರಿಂದ ಅಲ್ವಾ, ನಿಮ್ಗೆ ಒಂದು ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ, ಅದು ಅನುಭೋಗ. ವಾಚಿಂಗ್ ಮೂವಿ, ಒಂದು ಸಿನಿಮಾವನ್ನ ನೀವು ನೋಡೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಇದೆಲ್ಲವೂ ಸಹ ಅನುಭೋಗ. ನಮ್ಮ ಬಯಕೆಗಳು, ತುಂಬಾ ಬಯಕೆಗಳು ನಮಗಿರುತ್ತೆ. ನನಗೆ ಏನೆಲ್ಲೋ ಬೇಕು ಅಂತ ಅನ್ಕೊಂಡಿರ್ತೀನಿ, ಒಂದು ವಸ್ತುವನ್ನ ಅಥವಾ ಒಂದು ಸೇವೆಯನ್ನ ನಾನು ಅದನ್ನ ಉಪಯೋಗಿಸಿದಾಗ ಅದರಿಂದ ನನ್ನ ಆ ಬಯಕೆ ಎನ್ನುವಂಥದ್ದು ಪೂರ್ಣಗೊಳ್ತು ಅಂತ ಹೇಳಿದ್ರೆ ಅದೇನು ಮಕ್ಕಳೇ, ಕನ್ಸಂಪ್ಷನ್, ಅನುಭೋಗ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬರುವಂತದ್ದು ಯಾವುದು? ಎಕ್ಸ್ಚೇಂಜ್, ವಿನಿಮಯ ಅಂತ ಹೇಳಿದ್ರೆ ಏನು? ವಿನಿಮಯ, ಒಂದು ವಸ್ತುವನ್ನ ನಾವು ತಕೊಳ್ಳುವಂಥದ್ದು, ಒಂದು ವಸ್ತುವನ್ನ ಕೊಡುವಂಥದ್ದು ಅಲ್ವಾ. ಸಾಮಾನ್ಯ ಅರ್ಥದಲ್ಲಿ ವಿನಿಮಯ ಅಂತ ಹೇಳಿದ್ರೆ ಯೋಚನೆ ಬರೋದು ಏನು? ಹಣ. ಒಂದು ಹಣದ ಸಹಾಯದಿಂದ ನಾನೀಗ ನನ್ಗೆ ಏನ್ ಬೇಕು, ವಸ್ತುವನ್ನ ಬೇಕು, ಅದನ್ನ ಪರ್ಚೇಸ್ ಮಾಡುವಂಥದ್ದು ಅಲ್ವಾ. ಅಥವಾ ಒಬ್ಬ ಹಣಕ್ಕಾಗಿ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು, ಇದು ವಿನಿಮಯ. ಅದನ್ನೇ ಹೇಳ್ತಾ ಹೋಗ್ತಾರೆ, ಬೈಯಿಂಗ್ ಆರ್ ಸೆಲ್ಲಿಂಗ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ರಿಟರ್ನ್ಸ್ ಫಾರ್ ಮನಿ ಆರ್ ಸಮಥಿಂಗ್ ಆಫ್ ವ್ಯಾಲ್ಯೂ. ಹಣ ಅಥವಾ ಮೌಲ್ಯಯುತ ವಸ್ತುವಿನಿಂದ ಸರಕು ಸೇವೆಗಳನ್ನ ಖರೀದಿಸುವುದು ಅಥವಾ ಮಾರಾಟ ಮಾಡುವ ಪ್ರಕ್ರಿಯೆ. ನನಗೆ ಏನೋ ಒಂದು ಅಗತ್ಯ ಇರುವ ವಸ್ತು ಈಗ ಬೇಕಾಗಿದೆ ಮಕ್ಕಳೇ. ಈಗ ನನಗೆ ಅಡಿಗೆ ಮಾಡ್ಲಿಕ್ಕೆ ಟೊಮೆಟೊ ಬೇಕು, ಅಥವಾ ತರಕಾರಿ, ವೆಜಿಟೇಬಲ್ಸ್ ಎನ್ನುವಂಥದ್ದು ಬೇಕು. ನನ್ನ ಕೈಲಿ ಹಣ ಎನ್ನುವಂಥದ್ದು ಇದೆ. ನಾನೀಗ ಮಾರ್ಕೆಟಿಗೆ ಹೋಗ್ತೀನಿ, ಆ ಸೆಲ್ಲರಿಗೆ, ಮಾರಾಟಗಾರನಿಗೆ ನಾನು ಹಣವನ್ನ ಕೊಟ್ಟು ಅವನ ಕೈಯಿಂದ ವೆಜಿಟೇಬಲ್ಸ್ ಅನ್ನ ಖರೀದಿ ಮಾಡ್ತೀನಿ. ಈ ಪ್ರಕ್ರಿಯೆ ನಾವೇನು ಅಂತ ಹೇಳ್ತಾ ಹೋಗ್ತೀವಿ, ಇದಕ್ಕೆ ವಿನಿಮಯ ಅಂತೇಳಿ ಹೇಳುವಂಥದ್ದು. ಅದು ಸುಮ್ಮನೆ ಆ ವ್ಯಕ್ತಿ ನಮಗೆ ಕೊಡೋದಿಲ್ಲ, ಅದಕ್ಕೆ ಒಂದು ಹಣ ಬೇಕು, ಅಥವಾ ಅದರ ಅಷ್ಟೇ ವ್ಯಾಲ್ಯೂ ಇರುವಂತ ಇನ್ಯಾವುದಾದ್ರೂ ಒಂದು ವಸ್ತು ಇರಬೇಕು ಅಲ್ವಾ. ತುಂಬಾ ಬೆಲೆ ಬಾಳುವಂತ ವಸ್ತುಗಳನ್ನು ಕೊಟ್ಟು ಆದ್ರೂ ಆ ವಸ್ತುವಿಗೆ ಮ್ಯಾಚಿಂಗ್ ಆಗುವಂತ ವಸ್ತು, ಮೊದಲೆಲ್ಲ ನಾವು ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಕರಿತಾ ಇದ್ವು ಅಲ್ವಾ, ಸಾಟಿ ವಿನಿಮಯ ಪದ್ಧತಿ. ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನ ಕೊಟ್ಟು ನಾವು ಖರೀದಿ ಮಾಡುವಂಥದ್ದು, ಅದನ್ನೇ ಹೇಳ್ತಾ ಹೋಗ್ತಿದ್ದಾರೆ. ಹಣ ಅಂತೇಳಿ ನಾವು ಸಾಮಾನ್ಯ, ಈಗ ನಾವು ಹಣದಿಂದನೇ ವಿನಿಮಯ ಮಾಡೋದು ಅಂತ ಹೇಳಕ್ಕಾಗಲ್ಲ. ಅದೀಗ ನಾವು ಸಾಮಾನ್ಯವಾಗಿ ಹಣದಿಂದ ಮಾಡ್ತಾ ಹೋಗ್ತೀವಿ. ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ರಾಷ್ಟ್ರಗಳೊಂದಿಗೆ
ವ್ಯಾಪಾರ ನಡೀತಾ ಇರುವಾಗ ಎಲ್ಲಾ ಬಾರಿಯೂ ದೇಶಗಳು ಹಣದ ಮುಖಾಂತರ ಏನು ಮಾಡೋದಿಲ್ಲ, ಟ್ರೇಡಿಂಗ್ ಎನ್ನುವಂಥದ್ದು ಮಾಡೋದಿಲ್ಲ, ವ್ಯಾಪಾರ ಎನ್ನುವಂಥದ್ದು ಮಾಡೋದಿಲ್ಲ. ಕೆಲವೊಂದ್ಸತಿ ನಮ್ಮ ದೇಶದ ಕೆಲವೊಂದು ವಸ್ತುಗಳಿಗೆ ಅವರ ಕೈಯಿಂದ ಬೇರೆ ವಸ್ತುಗಳನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ಖರೀದಿ ಮಾಡ್ಲಿಕ್ಕೂ ಶುರು ಮಾಡ್ತೀವಿ. ಹಾಗಾಗಿ ಅವ್ರು ಹೇಳ್ತಾರೆ, ಹಣ ಅಥವಾ ಮೌಲ್ಯಯುತ ವಸ್ತುವಿನಿಂದ ನಮಗೆ ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡೋದು ಅಥವಾ ಮಾರಾಟ ಮಾಡುವಂಥದ್ದು, ಈ ಪ್ರಕ್ರಿಯೆಗೆ ವಿನಿಮಯ ಅಂತೇಳಿ ಕರೀತಾ ಹೋಗ್ತೀವಿ. ಈಗ ಅದಕ್ಕೆ ಎಕ್ಸಾಂಪಲ್, ಯು ಪೇ 20 rupees ಅಂಡ್ ಬೈ ನೋಟ್ಬುಕ್ ಫ್ರಮ್ ಎ ಶಾಪ್ ಅಲ್ವಾ. ನಾವೀಗ ಒಂದು 20 ರೂಪಾಯಿ ಅನ್ನ ನಾವೇನ್ ಮಾಡ್ತೀವಿ, ಕೊಡ್ತೀವಿ, ನಮಗೆ ಬೇಕಾಗಿರೋ ಒಂದು ನೋಟ್ಸ್ ಬುಕ್ ಅನ್ನ ಇಸ್ಕೊಳ್ತೀವಿ. ಅದೇ ಎಕ್ಸ್ಚೇಂಜ್ ಅನ್ನುವಂಥದ್ದು. ಕೊನೆಯದಾಗಿ ಮಕ್ಕಳೇ ಡಿಸ್ಟ್ರಿಬ್ಯೂಷನ್, ವಿತರಣೆ. ವಿತರಣೆ ಅಂತ ಹೇಳಿದ್ರೆ ಏನು? ವಿತರಣೆ ಅಂತ ಹೇಳಿದ್ರೆ ಉತ್ಪಾದನಾಂಗಗಳಿಗೆ ಪ್ರತಿಫಲವನ್ನ ನೀಡುವಂಥದ್ದು. ಈ ಉತ್ಪಾದನಾಂಗಗಳು ಎನ್ನುವಂತಹ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಮಕ್ಕಳೇ. ಇದನ್ನ ಇವಾಗ ನಾನು ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಇದಕ್ಕಾಗಿ ನಾನೊಂದು ಶಾರ್ಟ್ಸ್ ಅನ್ನು ಮಾಡ್ತೀನಿ, ಅದನ್ನ ನೋಡ್ಕೊಳ್ಳಿ. ಉತ್ಪಾದನಾಂಗಗಳು ಅಂತ ಹೇಳಿದ್ರೆ ಉತ್ಪಾದನೆಗೆ ಅತ್ಯವಶ್ಯಕ ಯಾವುದೇ ಒಂದು ವಸ್ತು ಉತ್ಪಾದನೆ ಮಾಡ್ಬೇಕು ಅಂತ ಹೇಳಿದ್ರು ಬೇಕೇ ಬೇಕಾಗಿರುವ ವಸ್ತುಗಳನ್ನ ಉತ್ಪಾದನಾಂಗಗಳು ಅಂತ ಹೇಳ್ತೀವಿ. ಅದಕ್ಕೆ ಪ್ರತಿಫಲವನ್ನ ನೀಡುವಂಥದ್ದು. ಇಸ್ ದಿ ಪ್ರೋಸೆಸ್ ಆಫ್ ಶೇರಿಂಗ್ ಇನ್ಕಮ್ ಅಮಾಂಗ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನಾಂಗಗಳಿಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಾನೆ ಹೇಳ್ತೀವಿ. ಏನು ಹಾಗಾದ್ರೆ, ಒಂದು ವಸ್ತುವಿನ ಉತ್ಪಾದನೆ ಆಗ್ಬೇಕು. ಈಗ ಉದಾಹರಣೆಗೆ ಏನು ಉತ್ಪಾದನೆ, ನಮ್ಮಲ್ಲಿ ಈಗ ಒಂದು ಈಗ ಉದಾಹರಣೆಗೆ ಒಂದು ಸೈಕಲ್ ಎನ್ನುವಂಥದ್ದು ನಮಗೆ ಈಗ ಉತ್ಪಾದನೆ ಆಗ್ಬೇಕು ಮಕ್ಕಳೇ. ಒಂದು ಸೈಕಲ್ ಉತ್ಪಾದನೆ ಆಗ್ಬೇಕು ಅಂತ ಹೇಳಿದ್ರೆ ಆಗ್ಬೇಕು ಅಂತ ಅನ್ಕೊಳ್ಳಿ ಮಕ್ಕಳೇ, ಇದಕ್ಕೆ ಫಸ್ಟ್ ಬೇಕಾಗಿರೋದೇನು, ಇದ್ರದ್ದೊಂದು ಫ್ಯಾಕ್ಟರಿ ಇರ್ಬೇಕಲ್ವ ಮಕ್ಳು. ಈ ವಸ್ತುವನ್ನ ಸೈಕಲ್ ಉತ್ಪಾದನೆ ಮಾಡ್ಲಿಕ್ಕೆ ಒಂದು ಸ್ಥಳ ಬೇಕು, ಜಾಗ ಎನ್ನುವಂಥದ್ದು ಬೇಕು. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಭೂಮಿ ಅಲ್ವಾ, ಲ್ಯಾಂಡ್ ಎನ್ನುವಂಥದ್ದು ಬೇಕು, ಒಂದು ಜಾಗ ಬೇಕು ಮಕ್ಳೇ. ಅದರ ಜೊತೆಯಲ್ಲಿ ನನಗೆ ಆ ಸೈಕಲ್ ನ ತಯಾರಿ ಮಾಡ್ಲಿಕ್ಕೆ ಕೆಲವೊಂದು ಏನು ಮೆಟೀರಿಯಲ್ ಐಟಮ್ಸ್ ಎಲ್ಲ ನಂಗೆ ಪರ್ಚೇಸ್ ಮಾಡ್ಬೇಕು. ಸೈಕಲ್ ತೆಗೆಯಕ್ಕೆ ಬೇಕಾದಕ್ಕೆ ಕೆಲವೊಂದು ಕಬ್ಬಿಣದ ಪಾರ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾ ಪರ್ಚೇಸ್ ಮಾಡ್ಬೇಕು. ರಬ್ಬರ್ ಟೈರ್ ಮಾಡ್ಲಿಕ್ಕೆ ಇದೆಲ್ಲ ಬೇಕಲ್ಲ. ಹಾಗಾಗಿ ಕೆಲವೊಂದು ವಸ್ತುಗಳನ್ನ ನಾನು ಪರ್ಚೇಸ್ ಮಾಡ್ಬೇಕು ಮಕ್ಳೇ. ಆ ಪರ್ಚೇಸ್ ಮಾಡ್ಲಿಕ್ಕೆ ನನಗೆ ಎಂತ ಬೇಕು, ಕೈಯಲ್ಲಿ ಬಂಡವಾಳ ಎನ್ನುವಂಥದ್ದು ಇರ್ಬೇಕು, ಕ್ಯಾಪಿಟಲ್ ಎನ್ನುವಂಥದ್ದು ಇರ್ಬೇಕು ಅಲ್ವಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ತಯಾರಿ ಮಾಡ್ಬೇಕಾದ್ರೆ ನಾನು ಒಬ್ಳೇ ಕೂತ್ಕೊಂಡು ತಯಾರಿ ಮಾಡಕ ಆಗೋದಿಲ್ಲ. ನನಗೆ ಒಂದು 2-3 ಜನರ ಸಹಾಯ ಬೇಕು, ಅಥವಾ ಬೇರೆಯವರು ಅದನ್ನ ತಯಾರಿ ಮಾಡ್ಬೋದು. ಹಾಗಾಗಿ ಅಲ್ಲಿ ಏನು ವರ್ಕರ್ಸ್ ಎನ್ನುವಂಥದ್ದು ಇರ್ತಾರೆ. ಇದೆಲ್ಲವನ್ನ ಜೊತೆಯಲ್ಲಿ ತರ್ಲಿಕ್ಕೆ ಒಬ್ರು ಇರ್ತಾರೆ. ಅವರನ್ನ ನಾವೇನಂತ ಹೇಳ್ತೀವಿ, ಆರ್ಗನೈಸೇಷನ್ ಅಥವಾ ಎಂಟರ್ಪ್ರಿನರ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಈಗ ಉದಾಹರಣೆಗೆ ಮಕ್ಕಳೇ, ಈ ಸೈಕಲ್ದು ಶಾಪ್ ಯೋಚನೆ ಮಾಡಿ ಮಕ್ಕಳೇ. ಸೈಕಲ್ ಶಾಪ್ ಎನ್ನುವಂಥದ್ದು ಅದಕ್ಕೆ ಒಂದು ಜಾಗ ಇರುತ್ತೆ, ಭೂಮಿ ಅಲ್ವಾ, ಅದೊಂದು ಜಾಗದಲ್ಲಿ ಇರುತ್ತೆ. ಅದರ ಜೊತೆಯಲ್ಲಿ ಅಲ್ಲಿ ತುಂಬಾ ಕೆಲಸದವರು ಇರ್ತಾರೆ. ಅಲ್ಲಿ ಒಬ್ಬ ಓನರ್ ಎನ್ನುವಂಥದ್ದು ಇರ್ತಾನೆ, ಹೆಡ್ ಇರ್ತಾನೆ. ಅವನ ದುಡ್ಡನ್ನ ಹಾಕೊಂಡು ಈ ಕೆಲಸದವರ ಕೈಯಿಂದ ಅಲ್ಲಿ ಸೈಕಲ್ ಪ್ರೊಡಕ್ಷನ್ ಎನ್ನುವಂಥದ್ದು ನಡೀತಾ ಇರುತ್ತೆ. ಇಷ್ಟು ಗೊತ್ತಾಯ್ತಲ್ವಾ. ಆಗ ಇಲ್ಲಿ ನೋಡಿ ಮಕ್ಳೇ, ಇಲ್ಲಿಂದ ಇವರಿಗೆ ಲ್ಯಾಂಡಿಗೆ, ಈ ಜಾಗಕ್ಕೆ ಅವನ ಏನ್ ಮಾಡ್ತಾನೆ, ರೆಂಟ್ ಎನ್ನುವಂಥದ್ದನ್ನ ಕಟ್ತಾ ಇರ್ಬೇಕು, ಗೇಣಿ ಎನ್ನುವಂಥದ್ದನ್ನ ಕೊಡ್ತಾ ಇರ್ಬೇಕು ಅಲ್ವಾ. ಇದಕ್ಕೆ ಅವನು ಉತ್ಪಾದನೆ ಆಗ್ತಾ ಆಗ್ತಾ ಅವನು ಅದರಿಂದ ಸಿಗುವ ಲಾಭದಿಂದ ಅವನು ರೆಂಟ್ ಎನ್ನುವಂಥದ್ದು ಕೊಡ್ತಾ ಇರ್ತಾನೆ ಲ್ಯಾಂಡಿಗೆ. ಜೊತೆಯಲ್ಲಿ ವರ್ಕರ್ಸ್, ಇಲ್ಲಿ ಕೆಲಸ ಮಾಡುವಂತವರಿಗೆಲ್ಲ ಏನ್ ಸಿಗ್ತಾ ಇದೆ ಮಕ್ಳೇ, ಕೂಲಿ ಎನ್ನುವಂಥದ್ದು. ಇಲ್ಲಿ ಶ್ರಮಕ್ಕೆ ವರ್ಕರ್ಸ್ ಅವರ ಕೊಡುವ ಶ್ರಮಕ್ಕೆ ಅವರಿಗೆ ಕೂಲಿ ಸಿಗ್ತಾ ಇದೆ. ಕ್ಯಾಪಿಟಲ್, ಇಲ್ಲಿ ಇವನು ದುಡ್ಡು ಆಗ್ತಾ ಹೋಗ್ತಾನೆ, ಹಣ ಎನ್ನುವಂಥದ್ದು ಆಗ್ತಾ ಇರುತ್ತೆ, ಕ್ಯಾಪಿಟಲ್ ಆಗ್ತಾ ಇರುತ್ತೆ. ಅದಕ್ಕೆ ಅವನಿಗೆ ಇಂಟ್ರೆಸ್ಟ್ ಎನ್ನುವಂಥದ್ದು ಸಿಗ್ತಾ ಹೋಗುತ್ತೆ, ಬಡ್ಡಿ ಹಣ ಎನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಒಂದು ಹಣಕ್ಕೆ ರಿಟರ್ನ್ಸ್ ಎನ್ನುವಂಥದ್ದನ್ನ ನಾವೇನಂತ ಹೇಳ್ತೀವಿ, ಕ್ಯಾಪಿಟಲ್ದು ರಿಟರ್ನ್ಸ್ ಏನು, ಇಂಟ್ರೆಸ್ಟ್ ಎನ್ನುವಂಥದ್ದು, ಅದರ ಪ್ರತಿಫಲ ಎನ್ನುವಂಥದ್ದು ಸಿಗುತ್ತಾ ಹೋಗುತ್ತೆ. ಇದೆಲ್ಲವನ್ನ ಮಾಡುವಂತಹ ಎಂಟರ್ಪ್ರಿನರ್ಗೆ ಕೊನೆಯದಾಗಿ ಏನು ಸಿಗ್ತಾ ಹೋಗುತ್ತೆ, ಅವನಿಗೆ ಅದರಿಂದ ಪ್ರಾಫಿಟ್. ಇಷ್ಟೆಲ್ಲ ಈಗ ಒಂದು ವಸ್ತು ಸೈಕಲ್ ಅವನಿಗೆ ಮಾರಿ ಒಂದು 1000 ರೂಪಾಯಿ ಸಿಗೋದಾದ್ರೆ ಮಕ್ಳೇ, ಅದರಿಂದ ಅವನು ರೆಂಟ್ ಅನ್ನ ಮೈನಸ್ ಮಾಡ್ತಾನೆ, ವೇಜಸ್ ಅನ್ನು ಮೈನಸ್ ಮಾಡ್ತಾನೆ, ಇಂಟ್ರೆಸ್ಟ್ ಅನ್ನು ಮೈನಸ್ ಮಾಡಿದಾಗ ಬರುವಂತಹ ಪ್ರಾಫಿಟ್, ಬ್ಯಾಲೆನ್ಸ್ ಬರುವ ಹಣಕ್ಕೆ ನಾವು ಅವನೇನ್ ಮಾಡ್ತಾನೆ, ಅದನ್ನ ಓನರ್ ತಕೊಳ್ತಾ ಹೋಗ್ತಾನೆ. ಹೀಗಾಗಿ ಈ ತರ ಡಿವೈಡ್ ಮಾಡುವಂಥದ್ದು, ಇವರಿಗಿಷ್ಟು ಅಂತ ಹೇಳಿ ಡಿವೈಡ್ ಮಾಡ್ತೀವಲ್ವಾ, ಅದಕ್ಕೆ ನಾವು ವಿತರಣೆ ಅಂತೇಳಿ ಹೇಳ್ತಾ ಹೋಗ್ತೇವೆ. ಉತ್ಪಾದನಾಂಗಗಳು ಅಂತ ಹೇಳಿದ್ರೆ ಏನು, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಶ್ರಮ, ಬಂಡವಾಳ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಥವಾ ಉದ್ಯಮ. ಲಾಸ್ಟ್ ಕ್ಯಾಪಿಟಲ್, ಆರ್ಗನೈಸೇಷನ್ ಅಂತಾನು ನಾವು ಹೇಳ್ತೀವಿ, ಅಥವಾ ಎಂಟರ್ಪ್ರಿನರ್ ಅಂತಾನು ಕರಿತೀವಿ. ಇದಕ್ಕೆ ಕೊಡುವ ಪ್ರತಿಫಲ ಆದ ಗೇಣಿ ಆಗಿರ್ಬೋದು, ಕೂಲಿ ಆಗಿರ್ಬೋದು,
ಅಥವಾ ಇಂಟ್ರೆಸ್ಟ್, ಬಡ್ಡಿ ಆಗಿರ್ಬೋದು, ಅಥವಾ ಕೊನೆಗೆ ಪ್ರಾಫಿಟ್ ಅಥವಾ ಲಾಭ ಆಗಿರ್ಬೋದು. ಇದಕ್ಕೆ ನಾವು ಏನಂತ ಕರಿತಾ ಹೋಗ್ತೀವಿ? ವಿತರಣೆ ಅಂತ ಕರಿತಾ ಹೋಗ್ತೀವಿ. ಇದನ್ನ ಡೀಟೇಲ್ ಆಗಿ ನಾನೊಂದು ಶಾರ್ಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಅದು ನೀವು ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಟೋಟಲ್ ಆಗಿ ಎಕನಾಮಿಕ್ ಆಕ್ಟಿವಿಟೀಸ್ ನಾನು ಈ ತರ ಟೇಬಲ್ ಆಗಿ ಬರೀತಾ ಇದ್ದೀನಿ ನೋಡ್ಕೊಳ್ಳಿ. ನಾನು ಹೇಳುವಂತ ಪಾಯಿಂಟ್ಸ್ ಮಕ್ಕಳೇ ಪಿರಮಿಡ್ ತರ ನಾನು ಆಗ್ಲೇ ಬರ್ದ ಇದಾಗಿರ್ಬಹುದು, ಅಥವಾ ನಾನು ಬರೆಯುವಾಗ ಒಂದು ಟೇಬಲ್ ಹಾಕಿ ಬರೆಯುವಂಥದ್ದನ್ನ ನೀವು ಪಾಯಿಂಟ್ ಮಾಡ್ಕೊಳ್ಬೇಕು. ಕಾರಣ ಎಕ್ಸಾಮಿಗೆ ಮಕ್ಕಳೇ ಅದು ತುಂಬಾ ಇಂಪಾರ್ಟೆಂಟ್. ಎಕನಾಮಿಕ್ಸ್ಗೆ ಯಾವತ್ತೂ ಮಾರ್ಕ್ಸ್ ಸಿಗುವಂಥದ್ದು ನೀವು ಥಿಯರಿಯಾಗಿ ಬರಿಬಾರ್ದು. ಎಕನಾಮಿಕ್ಸ್ ನಾನು ಮೊದಲೇ ಹೇಳಿದೆ, ಅದೊಂದು ಸೈನ್ಸ್ ಹೌದು, ಅದೊಂದು ಆರ್ಟ್ ಹೌದು. ಥಿಯರಿ ಇರುತ್ತೆ, ಜೊತೆಯಲ್ಲಿ ನಾವ್ ಏನ್ ಮಾಡ್ಬೇಕು, ಅದನ್ನ ಹೆಚ್ಚೆಚ್ಚು ಡಯಾಗ್ರಾಮ್ಗಳನ್ನ ಬರಿಬೇಕು. ಅದಕ್ಕೆ ಇದ್ರೆ ಸುಮ್ಮನೆ ನಾವು ಬರೆಯುವಂಥದ್ದಲ್ಲ, ರೇಖಾಚಿತ್ರಗಳನ್ನ ಬರಿಬೇಕು. ಅದರ ಜೊತೆಯಲ್ಲಿ ಕೆಲವೊಂದು ಟೇಬಲ್ಸ್ ಅನ್ನ ಹಾಕ್ಬೇಕು. ಅಥವಾ ನಾವ್ ಈ ತರ ಒಂದೊಂದು ಪಾಯಿಂಟ್ ಅನ್ನ ಶಾರ್ಟ್ ಆಗಿ ಬರೆಯುವಂಥದ್ದು, ಒಂದು ಟೇಬಲ್ ಶೇಪ್ ಅಲ್ಲಿ ಬರೆಯುವಂಥದ್ದು, ಈ ತರನೇ ಬರೆಯಕ್ಕೆ ಶುರು ಮಾಡ್ಬೇಕು. ಅವಾಗ ಮಾತ್ರ ನೀವು ಸ್ಕೋರ್ ಮಾಡ್ತೀರಾ. ನೀವು ಸುಮ್ಮನೆ ಥಿಯರಿಯಾಗಿ ಬರ್ಕೊಂಡು ಹೋದ್ರೆ ಎಕನಾಮಿಕ್ಸ್ ಸ್ಕೋರ್ ಮಾಡಕ್ ಆಗಲ್ಲ. ಇದೊಂದು ಸಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ ಸಹ ಹೌದು. ಎಕನಾಮಿಕ್ಸ್ ಅನ್ನ ನಾವು ಸೈನ್ಸ್ ಅಂತಾನು ಹೇಳ್ತಾ ಹೋಗ್ತೀವಿ. ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ಓಕೆನಾ? ಅದ್ರಲ್ಲಿ ಇದನ್ನ ಟೋಟಲ್ ಆಗಿ ನೀವು ಈ ತರ ಎಕ್ಸಾಮ್ಗೆ ಬರೀರಿ. ಪ್ರೊಡಕ್ಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಅಲ್ವಾ? ಪ್ರೊಡಕ್ಷನ್ ಅಂತ ಹೇಳಿದ್ರೆ ನಾನು ಹೇಳಿದೆ ತಯಾರಿ, ಮೇಕಿಂಗ್, ಇದನ್ನ ಈ ಯೋಚನೆಯಲ್ಲಿ ಇಟ್ಕೊಳ್ಳಿ. ಮೇಕಿಂಗ್. ಕನ್ಸಂಪ್ಷನ್ ಅಂತ ಹೇಳಿದ್ರೆ ಏನು? ಯೂಸಿಂಗ್, ಬಳಸುವುದು. ಅದೇ ತರ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಖರೀದಿ ಮತ್ತೆ ಮಾರಾಟ. ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಅರ್ಥ ಏನು? ಶೇರಿಂಗ್, ಹಂಚುವುದು. ಎಂತನ್ನ ಹಂಚುವಂಥದ್ದು? ಶೇರಿಂಗ್ ಅಂತ ಹೇಳಿದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ, ಉತ್ಪಾದನೆಗಳನ್ನ ಹಂಚುವುದಾದ್ರೆ ನೀವು ಸಿಂಪಲ್ ಆಗಿ ಇಷ್ಟನ್ನ ಕಲ್ತ್ಕೊಂಡಿರಿ ಮಕ್ಕಳೇ. ಏನಾದ್ರೂ ಇದು ಎಕನಾಮಿಕ್ ಆಕ್ಟಿವಿಟೀಸ್ ಏನಾದ್ರು ಬಂದಾಗ ನೀವು ಈ ಟೇಬಲ್ ಹಾಕಿದ್ರು ಸಾಕು, ಸ್ಕೋರ್ ಆಗುತ್ತೆ. ಈಗ 10 ಮಾರ್ಕ್ಸ್ ಎಲ್ಲ ಬರೆಯುವಾಗ ಈ ತರ ಎಲ್ಲ ಬರಿಬಹುದು. ಅರ್ಥಶಾಸ್ತ್ರದ ಶಾಖೆಗಳು, ಬ್ರಾಂಚಸ್ ಆಫ್ ಎಕನಾಮಿಕ್ಸ್. ಇವಾಗ ನಾವು ಅರ್ಥಶಾಸ್ತ್ರದ ಮೀನಿಂಗ್ ಅನ್ನ ನೀಟಾಗಿ ಕಲಿತು ಅದರ ಜೊತೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದ್ರೆ ಏನು, ಏಕೆ ಅರ್ಥಶಾಸ್ತ್ರ ಉಟ್ಕೊಳ್ತು ಎನ್ನುವಂಥದ್ದನ್ನು ಸಹ ನಾವು ತಿಳ್ಕೊಂಡು ಅಲ್ವಾ. ಹೇಗೆ ಇದು ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ? ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್, ಈ ಪ್ರೋಸೆಸ್ ಅನ್ನೇ ಎಕನಾಮಿಕ್ಸ್ ಅಂದ್ರಲ್ಲಿ ನಾವು ಕರೆಯುವಂಥದ್ದು ಎಲ್ಲವನ್ನು ಕಲಿತು. ಆದ್ರೆ ಎಕನಾಮಿಕ್ಸ್ ಅನ್ನ ಮೊದಲಿಂದನೂ ಸ್ಟಡಿ ಮಾಡುವಾಗ, ಅದನ್ನ ಕಲಿತಾ ಇರುವಾಗ ಅನೇಕ ಸಮಸ್ಯೆಗಳು ಉಟ್ಕೊಳ್ತಾ ಇತ್ತು. ಏಕೆಂತ ಹೇಳಿದ್ರೆ ನಾನೀಗ ಒಬ್ಬ ವ್ಯಕ್ತಿಯ ಕುರಿತು ಅಧ್ಯಯನ ಮಾಡ್ಬೇಕಾ ಅಥವಾ ಒಂದು ದೇಶದ ಬಗ್ಗೆ ಅಧ್ಯಯನ ಮಾಡ್ಬೇಕಾ? ಈಗ ಒಬ್ಬ ವ್ಯಕ್ತಿದ ಅನುಭೋಗದ ಬಗ್ಗೆ, ಅವನ ಎಷ್ಟು ಅವನ ಇದು ವಸ್ತುಗಳ ಮೇಲಿನ ಅವನ ಅನುಭೋಗ ಇದೆ ಎನ್ನುವಂಥದ್ದನ್ನ ತಿಳ್ಕೊಳ್ಬೇಕಾ, ಅಥವಾ ಒಂದು ದೇಶದ ಅನುಭೋಗದ ಬಗ್ಗೆ ನಾನು ತಿಳ್ಕೊಳ್ಬೇಕಾ, ಅಥವಾ ಒಂದು ವ್ಯಕ್ತಿಯ ಆದಾಯವನ್ನ ನಾನು ತಿಳ್ಕೊಂಡಿರ್ಬೇಕಾ, ಇನ್ಕಮ್ ಎನ್ನುವಂಥದ್ದು, ಅಥವಾ ಒಂದು ದೇಶದ ಆದಾಯ ಎನ್ನುವಂಥದ್ದು ನನಗೆ ಗೊತ್ತಾಗ್ಬೇಕಾ, ಒಂದು ಕಂಪನಿಯ ಒಟ್ಟು ಉತ್ಪಾದನೆಯ ಬಗ್ಗೆ ನಾನು ತಿಳ್ಕೊಳ್ಬೇಕು, ಒಂದು ದೇಶದ ಉತ್ಪಾದನೆಯನ್ನ ತಿಳ್ಕೊಳ್ಬೇಕು. ಇದು ತುಂಬಾ ಕನ್ಫ್ಯೂಷನ್ ಎನ್ನುವಂಥದ್ದು ಮೊದಲಿಂದ ಆಗ್ತಾ ಇತ್ತು. ಆಗ ಅರ್ಥಶಾಸ್ತ್ರಜ್ಞರು ಏನ್ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಇಡೀ ಅರ್ಥಶಾಸ್ತ್ರವನ್ನೇ 2 ಭಾಗಗಳಾಗಿ ವಿಂಗಡಿಸ್ತಾ ಹೋಗ್ತಾರೆ. ಅದನ್ನೇ 2 ಡಿವೈಡ್ ಆಗಿ ಅಥವಾ ಬ್ರಾಂಚಸ್ ಆಗಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಬರುವಂತದ್ದು ಫಸ್ಟ್ ಒನ್ ಮೈಕ್ರೋ ಎಕನಾಮಿಕ್ಸ್, ಸೆಕೆಂಡ್ ಒನ್ ಮ್ಯಾಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರವಾದ ಅರ್ಥಶಾಸ್ತ್ರ. ಹಾಗಾದ್ರೆ ಏನು ಸೂಕ್ಷ್ಮ ಮತ್ತೆ ಸಮಗ್ರ ಅರ್ಥಶಾಸ್ತ್ರ ಏನು ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ನಾವು ಫಸ್ಟ್ ಆಗಿ ಈ ಅರ್ಥಶಾಸ್ತ್ರವನ್ನು ಯಾರಾಗಾದ್ರೂ ಡಿವೈಡ್ ಮಾಡಿದ್ರು? ನಾನು ಹೇಳ್ದೆ ತುಂಬಾ ಕಷ್ಟ ಆಗ್ತಾ ಇತ್ತು, ಎಲ್ಲ ಮಿಕ್ಸಪ್ ಆಗಿ ಇಡೀ ನಾವು ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಇಡೀ ಸಮಾಜದ ಕುರಿತೇ ಅಧ್ಯಯನ ಮಾಡ್ಬೇಕು. ಏನು ಸಮಾಜದಲ್ಲಿ ನಡೆಯುವ ಎಲ್ಲ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡ್ಬೇಕು, ಅದು ತುಂಬಾ ಕಷ್ಟ ಆಗ್ತಿತ್ತು. ಆಗ ಇವರು ಆಲ್ಫ್ರೆಡ್ ಮಾರ್ಷಲ್ ಆಗಿರ್ಬೋದು, ಇವರೆಲ್ಲರೂ ಸಹ ತುಂಬಾ ಡಿವೈಡ್ ಮಾಡಿರ್ತಾರೆ, ಮೊದಲೇ ಇದು ವಿಭಾಗವಾಗಿ ಮಾಡಿರ್ತಾರೆ. ಆದ್ರೆ ಆ ಪದ ಇದೆ ನೋಡಿ ಮಕ್ಳೇ, ಮೈಕ್ರೋ ಮ್ಯಾಕ್ರೋ ಅಂತ. ಅದನ್ನ ಫಸ್ಟ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ದ ಟರ್ಮ್ ಮ್ಯಾಕ್ರೋ ಅಂಡ್ ಮೈಕ್ರೋ ವಾಸ್ ಫಸ್ಟ್ ಯೂಸ್ಡ್ ಇನ್ ಎಕನಾಮಿಕ್ಸ್, ಪ್ರೊಫೆಸರ್ ರಾಗ್ನರ್ ಫ್ರಿಶ್ ಇನ್ 1933. ಈ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ಪ್ರೊಫೆಸರ್ ರಾಗ್ನರ್ ಫ್ರಿಶ್ 1933ರಲ್ಲಿ ಬಳಸ್ತಾರೆ. ಈ ಹೆಸರು ನೀವೆಲ್ಲಾದ್ರೂ ಕೇಳಿದೀರಾ ಮಕ್ಕಳೇ? ರಾಗ್ನರ್ ಫ್ರಿಶ್ ಅನ್ನ ಪ್ರೊಫೆಸರ್ ಫಸ್ಟ್ ಟೈಮ್ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರೈಸ್ ಅನ್ನ ಪಡ್ಕೊಂಡಿದ್ದು ಯಾರು? ಪ್ರೊಫೆಸರ್ ರಾಗ್ನರ್ ಫ್ರಿಶ್. ಅವ್ರ ಜೊತೆ ಜಾನ್ ಟಿಂಬರ್ಜನ್ ಎನ್ನುವಂತವ್ರು ಇಬ್ರಿಗೂ ಸಿಕ್ಕಿತ್ತು. ಅದರಲ್ಲಿ ಪ್ರೊಫೆಸರ್ ರಾಗ್ನರ್ ಫ್ರಿಶ್ ಸಹ ಒಬ್ರು.
ಅಷ್ಟು ನಿಮ್ಗಿದು ಎಕ್ಸಾಮ್ ಅಲ್ಲಿ ಬರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಟೈಮ್ ನೊಬೆಲ್ ಪ್ರೈಸ್ ಇಸ್ಕೊಂಡಿದ್ದು ಯಾರು? ಪ್ರೊಫೆಸರ್ ರಾಗ್ನರ್ ಫ್ರಿಶ್. ಇವರು ಓಸ್ಲೋ ಅಂತ ಹೇಳೋ ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಅಲ್ಲ, ಓಸ್ಲೋ. ಈ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದ ರಾಗ್ನರ್ ಫ್ರಿಶ್ ಏನ್ ಮಾಡ್ತಾರೆ, ಫಸ್ಟ್ ಟೈಮ್ ಎಕನಾಮಿಕ್ಸ್ ನಲ್ಲಿ ಮೈಕ್ರೋ ಮ್ಯಾಕ್ರೋ ಅಂತೇಳಿ ಒಂದೆರಡು ಪದಗಳನ್ನ ಬಳಸ್ತಾರೆ ಮಕ್ಳೇ. ಎಷ್ಟರಲ್ಲಿ? 1933 ಬಳಸ್ತಾರೆ. ತುಂಬಾ ಇಂಪಾರ್ಟೆಂಟ್ ಮಕ್ಳೇ. ಹಾಗೆ ಬಳಸ್ತಾರೆ. ಹಾಗಾದ್ರೆ ಈ ಮೈಕ್ರೋ ಮ್ಯಾಕ್ರೋ ಅಂತ ಹೇಳುವ ಪದದ ಅರ್ಥ ಏನು? ಫಸ್ಟ್ ಆಗಿ ನೋಡೋಣ. ಫಸ್ಟ್ ಮೈಕ್ರೋದ ಬಗ್ಗೆ ತಿಳ್ಕೊಳ್ಳೋಣ. ಮೈಕ್ರೋ ಹೆಸರು ಕೇಳುವಾಗ್ಲೇ ಗೊತ್ತು. ಮೈಕ್ರೋ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಸೂಕ್ಷ್ಮ ಅಂತೇಳಿ ಕರಿತಾ ಹೋಗ್ತೀವಿ. ಸೂಕ್ಷ್ಮ ಅಂತ ಹೇಳಿದ್ರೆ ಏನು? ಅದು ಒಂದು ಗ್ರೀಕ್ ವರ್ಡ್ ಇಂದ ಬಂದಿದೆ ಮಕ್ಕಳೇ. ಮೈಕ್ರೋ ಎನ್ನುವಂಥದ್ದು ಒಂದು ಗ್ರೀಕ್ ವರ್ಡ್ ಇಂದ ಬಂದಿದೆ. ಗ್ರೀಕ್ ಯಾವ ವರ್ಡ್ ಅಂತ ಹೇಳಿದ್ರೆ ಮೈಕ್ರೋಸ್ ಎನ್ನುವಂತಹ ಒಂದು ವರ್ಡ್ ಇಂದ ಬಂದಿದೆ. ಮೈಕ್ರೋಸ್ ಅಂತ ಹೇಳಿದ್ರೆ ಅರ್ಥ, ಮೀನಿಂಗ್ ಏನು ಮಕ್ಕಳೇ? ಸ್ಮಾಲ್, ಸಣ್ಣದು ಅಂತೇಳಿ ಅರ್ಥ. ಅದೇ ತರ ಮ್ಯಾಕ್ರೋ ಎನ್ನುವಂಥದ್ದು, ಇದನ್ನ ನಾವು ಕನ್ನಡದಲ್ಲಿ ಸಮಗ್ರ ಅಂತಾನು ಹೇಳ್ತೀವಿ, ಸ್ಥೂಲ ಅಂತಾನು ಕರಿತೀವಿ. ಕೆಲವೊಂದ್ಸತಿ ಮಕ್ಳು ಕನ್ಫ್ಯೂಷನ್ ಆಗುತ್ತೆ. ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳುವಾಗ ನೀವು, ಅದಕ್ಕೆ ನಾನು ಹೇಳುವಂಥದ್ದು ಯಾವತ್ತು ಇಂಗ್ಲಿಷ್ ಅನ್ನು ನೋಡ್ಕೊಳ್ಳಿ ಮಕ್ಳಿಗೆ, ಕ್ವಶನ್ಸ್ ನೋಡ್ಕೊಳ್ಳಿ. ಮ್ಯಾಕ್ರೋ ಅಂತ ಬರ್ದಿರುತ್ತೆ, ಇದು ಚೇಂಜ್ ಆಗಲ್ಲ. ಮ್ಯಾಕ್ರೋ ಮೈಕ್ರೋ ಆಗಿರುತ್ತೆ, ಆದ್ರೆ ಕನ್ನಡದಲ್ಲಿ ಇದನ್ನ ಬೇರೆ ಬೇರೆ ಹೆಸರಿಂದನೂ ಹೇಳಿಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಸಮಗ್ರ ಅಂತಾನು ಇರುತ್ತೆ, ಸ್ಥೂಲ ಅಂತಾನು ಇರುತ್ತೆ. ಒಂದು ಸತಿ ನೀವು ಇಂಗ್ಲಿಷ್ದ ಕ್ವಶನ್ ಅನ್ನು ಸಹ ನೋಡ್ಕೊಳ್ಳಿ. ಅದು ಯಾವ ಪದದಿಂದ ಬಂದಿದೆ ಮ್ಯಾಕ್ರೋ ಎನ್ನುವಂಥದ್ದು? ಅದು ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ನ ಮ್ಯಾಕ್ರೋಸ್ ಎನ್ನುವಂತಹ ವರ್ಡ್ ಇಂದ ಬಂದಿದೆ. ಇದರ ಅರ್ಥ ಲಾರ್ಜ್ ಅಥವಾ ಆರ್ ಬಿಗ್, ದೊಡ್ಡದು ಅಥವಾ ಬೃಹತ್ ಅಂತ ಹೇಳುವ ಅರ್ಥ ಇದೆ. ಇದೆರಡು ನೋಡಿದಾಗ ನಮಗೆ ಗೊತ್ತಾಯ್ತು, ಇದು ಚಿಕ್ಕದು ಅಂತ ಅರ್ಥ, ಇದ್ರದ್ದು ಅರ್ಥ ದೊಡ್ಡದು. ಸ್ಮಾಲ್, ಬಿಗ್ ಆರ್ ಲಾರ್ಜ್ ಅಂತ. ಎಕ್ಸಾಂಪಲ್ ಈಗ ನೋಡಿ, ಇದು ಇಡೀ ಎಕಾನಮಿ ಮಕ್ಕಳೇ, ಇಡೀ ನಮ್ಮ ಅರ್ಥಶಾಸ್ತ್ರ ಇದು ಅಂತ ಅನ್ಕೊಳ್ಳಿ. ಇದರಲ್ಲಿ ಒಂದು ಪಾರ್ಟ್, ಸಣ್ಣ ಪಾಠದ ಬಗ್ಗೆ ಅಧ್ಯಯನ ಮಾಡೋದು ಯಾವುದು? ಮೈಕ್ರೋ, ಸೂಕ್ಷ್ಮ ಅರ್ಥಶಾಸ್ತ್ರ. ಬಾಕಿ ಇರುವಂತದನ್ನೆಲ್ಲ ಅಧ್ಯಯನ ಮಾಡೋದು ಏನು ಮಕ್ಕಳೇ? ಇದು ಮ್ಯಾಕ್ರೋ, ಸೂಕ್ಷ್ಮ ಅರ್ಥಶಾಸ್ತ್ರ. ಉದಾಹರಣೆಗೆ ಇದೊಂದು ಫಾರೆಸ್ಟ್ ಮಕ್ಕಳೇ. ಒಂದು ಅರಣ್ಯ ಅಂತ ಹೇಳಿದ್ರೆ ಏನು? ಕಾಡು ಅಂತ ಹೇಳಿದ್ರೆ ಏನು? ತುಂಬಾ ಮರಗಳು, ಕಾಡು, ಇದು ಬೆಟ್ಟ ಗುಡ್ಡ ಎಲ್ಲ ಸೇರ್ಕೊಂಡಿರ್ಬೇಕಲ್ವಾ. ಕಾಡು ಒಳಗೆ ನದಿಗಳಿರುತ್ತೆ, ಎಲ್ಲೋ ಪ್ರಾಣಿಗಳು ಪಕ್ಷಿಗಳೆಲ್ಲವೂ ಸಹ ಇರುತ್ತೆ. ಆದ್ರೆ ಇದು ಇಡೀ ಕಾಡಿನ ಬಗ್ಗೆ, ಫಾರೆಸ್ಟ್ ಅನ್ನೇ ಅಧ್ಯಯನ ಮಾಡೋದೇನು? ಫಾರೆಸ್ಟ್ ಬಗ್ಗೆ ಅಧ್ಯಯನ ಮಾಡೋದು ಯಾವುದು? ಇಡೀ ಕಾಡಿನ ಬಗ್ಗೆ, ತುಂಬಾ ದೊಡ್ಡ ಕಾನ್ಸೆಪ್ಟ್ ಅಲ್ವಾ ಇಡೀ ಕಾಡದ ಬಗ್ಗೆ ಅಧ್ಯಯನ ಮಾಡೋದು, ಅದು ಮ್ಯಾಕ್ರೋ, ಸಮಗ್ರ. ಅದೇ ತರ ಅದರಲ್ಲಿರುವ, ಕಾಡಲ್ಲಿ ಇರುವ ಒಂದು ಮರದ ಬಗ್ಗೆ ಅಧ್ಯಯನ ಮಾಡೋದು, ಒಂದು ಟ್ರೀ ಬಗ್ಗೆ ಅಧ್ಯಯನ ಮಾಡುವಂತದ್ದು ಏನು? ಮೈಕ್ರೋ, ಸೂಕ್ಷ್ಮ. ಇದನ್ನ ನೀವು ಮೈಂಡ್ ಅಲ್ಲಿ ತಗೋ. ಈ ಎಕ್ಸಾಂಪಲ್ ಅನ್ನು ನೀವು ಯೋಚನೆ ಮಾಡಿದ್ರೆ ಯಾವತ್ತೂ ಸಹ ನೀವು ಈ ಕಾನ್ಸೆಪ್ಟ್ ಅನ್ನ ಮರೆಯೋದಿಲ್ಲ. ಮೈಕ್ರೋ ಒಂದು ಮರದ ಬಗ್ಗೆ, ಅಥವಾ ಅಲ್ಲಿರುವ ಯಾವ್ದಾದ್ರು ಒಂದು ಪಕ್ಷಿಯ ಬಗ್ಗೆ ಅಧ್ಯಯನ ಮಾಡೋದು ಮೈಕ್ರೋ. ಸೂಕ್ಷ್ಮ ಅರ್ಥಶಾಸ್ತ್ರ ಇಡೀ ಫಾರೆಸ್ಟ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಇಡೀ ಪ್ರಾಣಿ ಪಕ್ಷಿ ಎಲ್ಲವನ್ನು ಸೇರಿ ಅಧ್ಯಯನ ಮಾಡುವಂಥದ್ದು ಮ್ಯಾಕ್ರೋ ಎಕನಾಮಿಕ್ಸ್. ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ಎಕನಾಮಿಕ್ ಆಕ್ಟಿವಿಟೀಸ್ ಬಗ್ಗೆ ತಿಳ್ಕೊಂಡು, ಜೊತೆಯಲ್ಲಿ ಯಾವ್ದೆಲ್ಲ ಬ್ರಾಂಚಸ್ ಇದೆ ಅದರ ಹೆಸರನ್ನ ತಿಳ್ಕೊಂಡು ಅಲ್ವಾ, ಸೂಕ್ಷ್ಮ ಮತ್ತೆ ಸಮಗ್ರ ಇದೆ ಅಂತ ತಿಳ್ಕೊಂಡು, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದ್ರದ್ದು ಮೀನಿಂಗ್ ಏನು, ಅರ್ಥ ಏನು, ಮತ್ತೆ ಸೂಕ್ಷ್ಮ ಸಮಗ್ರಕ್ಕೆ ಇರುವಂತಹ ವ್ಯತ್ಯಾಸವೇನು, ಅದನ್ನ ಹೆಚ್ಚು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟವರು ಯಾವ ಎಕನಾಮಿಸ್ಟ್ಗಳು ಯಾವುದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಟ್ರು ಎನ್ನುವಂಥದ್ದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ನನ್ನ ಚಾನೆಲ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಲೈಕ್ ಅನ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.